ಓಕೆ, ಶುಂಠಿ ಬೆಳೆಯಲ್ಲಿ ಆ್ಯಕ್ಚುಲಿ ನಾವು ಕಾರ್ಬಾಂಡಿಸಮ್ ಮತ್ತು ಮ್ಯಾಂಕೋಸೆಬ್ ಬಗ್ಗೆ ನೀವು ಕೇಳಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಕೂಡ. ಸೊ ಗ್ರೋಮೋರ್ನ ಇದೇನಿದೆಲ್ಲ ಕಾರ್ಬಾಂಡಿಸಮ್ ಮತ್ತು ಮ್ಯಾಂಕೋಸೆಬ್ ಇದು. ಸೊ ಕಾರ್ಬಾಂಡಿಸಮ್ ಅಂದ್ರೇನು, ಮ್ಯಾಂಕೋಸೆಬ್ ಅಂದ್ರೇನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕಾರ್ಬಾಂಡಿಸಮ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಯಾವ ಗ್ರೂಪಲ್ಲಿದೆ, ಅದರ ಕೆಲಸ ಏನು, ಮೋಡ್ ಆಫ್ ಆ್ಯಕ್ಷನ್ ಅಂದರೆ ಏನು, ಅದಾದಮೇಲೆ ಅದು ಯಾವ ರೀತಿ ಅದರ ಕಾರ್ಯ ನಿರ್ವಹಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಸೊ ಕಾರ್ಬಾಂಡಿಸಮ್ ಬಂದ್ಬಿಟ್ಟು ನಿಮಗೆ ಮೊದಲನೇದಾಗಿ ಮೋಡ್ ಆಫ್ ಆ್ಯಕ್ಷನ್ ಸಿಂಗಲ್ ಸೈಟು ಸಿಸ್ಟಮ್ಯಾಟಿಕ್ ಫಂಗಿಸೈಡು ಇನ್ಹೆಬಿಟ್ಸ್ ಸೆಲ್ ಡಿವಿಷನ್. ಸೊ ಏನಂದರೆ ಹೀಗೆ ಹೇಳಿದರೆ, ಸಿಂಗಲ್ ಸೈಟ್ ಅಂತಂದರೆ ಇದು ಒಂದೇ ಒಂದು ಇವಾಗ ಒಂದು ಫಂಗಸ್ ಏನಿದೆ ಅಲ್ಲ, ಫಂಗಸ್ಸಲ್ಲಿ ಅದರ ಒಂದು ಯಾವುದೋ ಒಂದು ಲೈಕ್ ಸೆಲ್ ಡಿವಿಷನ್ ಏನು ಮಾಡ್ತಾ ಇರುತ್ತೆ. ಈಗ ಫಂಗಸ್ ಅಂದರೆ ಒಂದು ಫಂಗಸ್ ಬೆಳಿಬೇಕು ಅಂದರೆ ಒಂದಿರೋದು ಎರಡು, ಎರಡಿರೋದು ನಾಲ್ಕು, ನಾಲ್ಕಿರೋದು ಆರು, ಈ ಥರ ಡಿವೈಡ್ ಆಗ್ತಾ ಹೋಗುತ್ತೆ ಫಂಗಸ್. ಒಂದು ಫಂಗಸ್ ಇದ್ದರೆ ಅದಕ್ಕೆ ಫಸ್ಟ್ ಏನಾಗುತ್ತೆ ಅಂತಂದರೆ ಫುಡ್ನ ತಿಂದು ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಆ ಎನರ್ಜಿಯಿಂದ ಅದೇನು ಮಾಡುತ್ತೆ ಅಂದರೆ ಸೆಲ್ನ ಬೆಳೆಸ್ಕೊಂಡು ಬೆಳೆದಾದ್ಮೇಲೆ ಮತ್ತೊಂದು ಸೆಲ್ನ ಡಿವೈಡ್ ಮಾಡುತ್ತೆ. ಒಂದಿರೋದು ಎರಡಾಗುತ್ತೆ. ಸೊ ಅದು ಸೆಲ್ ಡಿವೈಡ್ ಏನಾಗ್ತಾ ಇರುತ್ತೆ. ಸೊ ಈ ಒಂದು ಸೆಲ್ ಡಿವೈಡ್ ಆಗೋದನ್ನು ಸ್ಟಾಪ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಕಾರ್ಬಾಂಡಿಸಮ್ಮು. ಇದನ್ನು ನಾವು ಗ್ರೂಪ್ 1ನಲ್ಲಿ ಕನ್ಸಿಡರ್ ಮಾಡ್ತಾರೆ, FRSC ಗ್ರೂಪಲ್ಲಿ. ಸೊ FRSC ಗ್ರೂಪ್ 1ನಲ್ಲಿ ಬರ್ತಕ್ಕಂಥದ್ದು ಕಾರ್ಬಾಂಡಿಸಮ್. ಮೋಡ್ ಆಫ್ ಆ್ಯಕ್ಷನ್ ಹೇಳಿದ್ನಲ್ಲ ಇವಾಗ ನಿಮಗೆ. ಸೊ ಬಂದ್ಬಿಟ್ಟು ಇದು ನಿಮಗೆ ಇನ್ಹೆಬಿಟ್ಸ್ ಸೆಲ್ ಡಿವಿಷನ್, ಅಂದರೆ ಸೆಲ್ನ ಡಿವೈಡ್ ಆಗದೆ ಇರೋ ರೀತಿ ನಿಮಗೆ ಮಾಡಿಬಿಟ್ಟು ಸಿಂಗಲ್ ಸೆಲ್ ಇರೋದನ್ನು ಸಿಂಗಲ್ ಸೆಲ್ಲಾಗಿ ಉಳ್ಕೊಳೋ ರೀತಿ ಮಾಡಿ ಅದನ್ನು ಸಾಯಿಸ್ತಕ್ಕಂಥದ್ದು. ಹೊಸದಾಗಿ ಪ್ರೊಡಕ್ಷನ್ ಆಗದೆ ಇರೋ ಥರ ಸ್ಟಾಪ್ ಮಾಡುತ್ತೆ. ಸೊ ಸಿಂಗಲ್ ಸೈಟ್ ಸಿಸ್ಟಮ್ಯಾಟಿಕ್ ಇನ್ಹ್ಯಾಬಿಟ್ಸ್ ಸೆಲ್ ಡಿವಿಷನ್ ಅಂತಂದರೆ ಓನ್ಲಿ ಇದು ಕಾನ್ಸಂಟ್ರೇಟ್ ಮಾಡೋದು ಇನ್ಹ್ಯಾಬಿಟ್ಸ್ ಸೆಲ್ ಡಿವಿಷನ್, ಅಂದರೆ ಸೆಲ್ನ ಡೆವಲಪ್ ಆಗದೆ ಇರೋ ಥರ. ಸಿಸ್ಟಮ್ಯಾಟಿಕ್ ಅಂದ್ರೆ ಏನಂತಂದರೆ, ಸೊ ಇಡೀ ನೀವು ಒಂದು ಸ್ಪ್ರೇ ಕೊಟ್ರಿ ಅಂದರೆ ಗಿಡದ ಒಳಗಡೆನೇ ಹೋಗ್ಬಿಟ್ಟು ಕೆಲಸ ಮಾಡ್ತಕ್ಕಂಥದ್ದು. ಅಂದರೆ ನಾವು ಒಂದು ಪಾಯ್ಸನ್ನ ಕೊಟ್ಟಂಗೆ ಇಡೀ ಗಿಡಕ್ಕೆ. ಸೊ ಅದು ನೀವು ಯಾವುದೇ ಜಾಗದಲ್ಲಿ ಹಾಕಿದರೂ ಕೂಡ ಇಡೀ ಗಿಡದಲ್ಲಿ ಬೇರಿಂದ ಹಿಡಿದು ಪ್ರತಿಯೊಂದು ಎಲೆ ಒಳಗೂ ಕೂಡ ಸೇರಿಕೊಂಡು ಅದನ್ನು ಸಾಯಿಸ್ತಕ್ಕಂಥದ್ದು. ಸೊ ಇದರ ಮೇನ್ ವರ್ಕ್ ಏನಂತಂದರೆ ಇನ್ಹೆಬಿಟ್ಸ್ ಸೆಲ್ ಡಿವಿಷನ್. ಇನ್ಹೆಬಿಟ್ಸ್ ಸೆಲ್ ಡಿವಿಷನ್ ಅಂದರೆ ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ, ತನ್ನ ಕೋಶಗಳನ್ನು ವಿಂಗಡಣೆ ಆಗದ ರೀತಿ, ಅಂದರೆ ಹೊಸದಾಗಿ ಹುಟ್ಟದೇ ಇರೋ ರೀತಿ ನೋಡಿ ಸ್ಟಾಪ್ ಮಾಡ್ತಕ್ಕಂಥದ್ದು. ಸೊ ಮ್ಯಾಂಕೋಸೆಬ್ ಏನು ಮಾಡುತ್ತೆ ಅಂತಂದರೆ, ಮ್ಯಾಂಕೋಸೆಬ್ ಬಂದ್ಬಿಟ್ಟು ನಿಮಗೆ ಗ್ರೂಪ್ ಬಂದ್ಬಿಟ್ಟು M03 ಬರ್ತದೆ. M03 ಮ್ಯಾಂಕೋಸೆಬ್ ಇದೆಯಲ್ಲ, ಇದು ಮ್ಯಾಂಕೋಸೆಬ್ M03 ಬರುತ್ತೆ ಗ್ರೂಪ್. FRSC ಗ್ರೂಪ್, ಫಂಗಿಸೈಡ್ ರೆಸಿಸ್ಟೆನ್ಸ್ ಆ್ಯಕ್ಷನ್ ಕಮಿಟಿ. ಗ್ರೂಪ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಗ್ರೂಪ್ಸ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಟೈಮ್ ಸ್ಪ್ರೇ ಕೊಡ್ಬೇಕಾದ್ರೆ ಈ ಗ್ರೂಪ್ ಬಿಟ್ಟು ಬೇರೆ ಗ್ರೂಪಲ್ಲಿ ನೀವು ಸ್ಪ್ರೇ ಕೊಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಕರಿತೀವಿ. ಸೊ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಅಂದರೆ ನಾನು ಆಗಲೇ ಹೇಳ್ದಂಗೆ ಇಡೀ ಗಿಡದ ಒಳಗಡೆ ಎಲ್ಲ ಅದು ನುಸುಳ್ಕೊಂಡು ಹೋಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಬಟ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಬಂದಾಗ ನಿಮಗೆ ಜಸ್ಟ್ ನೀವು ಇದನ್ನೇ ಒಂದು ಎಲೆ ಅಂತ ತಿಳ್ಕೊಳ್ರಿ, ಇದರ ಮೇಲೆ ನೀವು ಸಿಂಪಡಿಸಿದಾಗ ಯಾವ ಜಾಗದಲ್ಲಿ ಆ ಒಂದು ಔಷಧಿ ಬಿದ್ದಿರುತ್ತಲ್ಲ ಆ ಒಂದು ಕಾಂಟ್ಯಾಕ್ಟ್ ಆಗಿರೋ ಜಾಗದಲ್ಲಿ ಮಾತ್ರ ನಿಮಗೆ ಅದು ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಸೊ ಎಕ್ಸಾಂಪಲ್, ನೀವು ಇವಾಗ ಒಂದು ಸ್ಪ್ರೇ ಬಾಟ್ಲು ತೊಗೊಂಡು ಇದ್ರ ಮೇಲೆ ಎಲೆ ಮೇಲೆ ನೀವು ನೀರನ್ನ ಸ್ಪ್ರೇ ಮಾಡಿದ್ರೆ ಅದು ಯಾವ್ಯಾವ ಸ್ಪಾಟಲ್ಲಿ ಆ ಒಂದು ಹನಿಗಳ ಒಂದು ದ್ರಾವಣ ಬೀಳುತ್ತಲ್ಲ ಆ ಜಾಗದಲ್ಲಿ ಮಾತ್ರ ಅದು ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅದಾಗಿ ಹೊರತುಪಡಿಸಿ ಬೀಳದೇ ಇರೋ ಜಾಗದಲ್ಲಿ ಅದು ಕೆಲಸ ಮಾಡಲ್ಲ. ಇದಕ್ಕೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಕರಿತೀವಿ. ಮ್ಯಾಂಕೋಸೆಬ್ ಬಂದ್ಬಿಟ್ಟು ಇದರ ಮೋಡ್ ಆಫ್ ಆ್ಯಕ್ಷನ್ ಏನಂತ ಅಂದರೆ, ಇದು ಮಲ್ಟಿ ಸೈಟ್ ಮೋಡ್ ಆಫ್ ಆ್ಯಕ್ಷನ್ ಅಂತ ಕರಿತೀವಿ. ಅಂದರೆ ಇದು ಒಂದೇ ಒಂದು ಸಿಂಗಲ್ ಸೈಟ್ ಮೋಡ್ ಆಫ್ ಆ್ಯಕ್ಷನ್. ಆಗಲೇ ಹೇಳಿದ್ನಲ್ಲ ನಾನು ನಿಮಗೆ, ಕಾರ್ಬಾಂಡಿಸಮ್ ಬಂದ್ಬಿಟ್ಟು ಸಿಂಗಲ್ ಸೈಟ್, ಅಂದರೆ ಅದು ಬಂದ್ಬಿಟ್ಟು ಇನ್ಹ್ಯಾಬಿಟ್ಸ್ ಸೆಲ್ ಡಿವಿಷನ್, ಅಂದರೆ ಕೋಶಗಳು ವಿಭಜನೆ ಆಗದೇ ಇರೋ ರೀತಿ ತಡೆದು ಅದನ್ನು ಮಾತ್ರ ಅದು ಸಾಯಿಸ್ತಕ್ಕಂತಹ ಕೆಲಸ ಮಾಡುತ್ತೆ. ಅಂದರೆ ಭ್ರೂಣ ಹತ್ಯೆ ಅಂತ ತಿಳ್ಕೊಬೋದು ನೀವು. ಅಂದರೆ ಸೆಲ್ಗಳ ಡಿವೈಡ್ ಆದರೆ ಮಾತ್ರ ಅದು ಹೊಸದಾಗಿ ಹುಟ್ಟೋದಕ್ಕೆ ಸಾಧ್ಯ. ಬಟ್ ಮ್ಯಾಂಕೋಸೆಬ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಫಂಗಿಸೈಡ್ ಮಲ್ಟಿ ಸೈಟ್ ಅಂದರೆ ಏನಂತಂದರೆ, ಇವಾಗ ಒಂದು ಫಂಗಸ್ಸಿನ ಉಸಿರಾಟನ ಬ್ಲಾಕ್ ಮಾಡ್ತಕ್ಕಂತಹ ಕೆಲಸ ಮಾಡ್ತದೆ. ಅದಾದಮೇಲೆ ಮೆಟಬಾಲಿಸಮ್ ಅಂತ ಕರಿತೀವಿ. ಮೆಟಬಾಲಿಸಮ್ ಅಂತ ಅಂದರೆ ಇವಾಗ ಸಿಂಪಲ್ಲಾಗೆ ಫಂಗಸ್ ಏನು ಮಾಡುತ್ತೆ ಅಂದರೆ ಫಸ್ಟು ಊಟ ಮಾಡುತ್ತೆ. ಊಟ ಮಾಡಿದ್ಮೇಲೆ ಎನರ್ಜಿಯ ಕನ್ವರ್ಟಿಗೆ ಅದು ಬೆಳೆದಾದ್ಮೇಲೆ ಸೆಲ್ಗಳನ್ನ ಡಿವೈಡ್ ಮಾಡಬೇಕು. ಸೊ ಈ ಸೆಲ್ ಡಿವೈಡ್ ಆಗೋದನ್ನು ಬಂದ್ಬಿಟ್ಟು ಕಾರ್ಬಾಂಡಿಸಮ್ ಮಾಡ್ತಾ ಇದೆ ಆಲ್ರೆಡಿ ಸಿಂಗಲ್ ಸೈಟಲ್ಲಿ. ಬಟ್ ಮ್ಯಾಂಕೋಸೆಬ್ ಏನಂತಂದರೆ ರೆಸ್ಪಿರೇಷನ್ ಕೂಡ ಬ್ಲಾಕ್ ಮಾಡುತ್ತೆ, ಮೆಟಬಾಲಿಸಮ್ನೇ ಕ್ಲೋಸ್ ಮಾಡುತ್ತೆ. ಅಂದರೆ ಫುಡ್ಡು ತೊಗೊಳಕ್ಕಾಗದೇ ಇರೋ ರೀತಿ, ಆ ಫುಡ್ಡು ಎನರ್ಜಿಯಾಗಿ ಕನ್ವರ್ಟ್ ಆಗದೇ ಇರೋ ರೀತಿ, ಕನ್ವರ್ಟ್ ಆಗಿರೋ ಎನರ್ಜಿ ಸೆಲ್ ಡಿವಿಷನ್ ಆಗದೇ ಇರೋ ರೀತಿ ಸ್ಟಾಪ್ ಮಾಡಿಬಿಟ್ಟು ಸಾಯಿಸುತ್ತೆ. ಸೊ ಎನ್ಸೈಮ್ಸ್ ಅಂತ ಬರುತ್ತೆ. ಇದಾಗಿ ಎನ್ಸೈಮ್ಸ್ ಅಂತ ಅಂದರೆ ಒಂದು ಫಂಗಸ್ಸಿನ ಒಳಗಡೆ ಏನು ಮೆಟಬಾಲಿಸಮ್ ಆಗಬೇಕು ಅಂದರೆ, ಸೊ ಇದರಲ್ಲಿ ವಿತೌಟ್ ಎನ್ಸೈಮ್ಸ್ ಕೆನಾಟ್ ಪ್ರೊಡ್ಯೂಸ್ ಎನರ್ಜಿ ಫ್ರಮ್ ಫುಡ್. ಅಂದರೆ ಫುಡ್ ಇದ್ದರೂ ಕೂಡ ಅದನ್ನು ಎನ್ಸೈಮ್ಸ್ಗಳಿಲ್ಲ ಅಂದರೆ ಆ ಎನ್ಸೈಮ್ಸ್ಗಳೇ ಮಾಡ್ತೇವೆ, ಫುಡ್ಡನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೇವೆ, ಎನರ್ಜಿನ ಮತ್ತೆ ಗ್ರೋ ಮಾಡ್ತೇವೆ. ಗ್ರೋ ಆಗಿರೋದನ್ನು ಮತ್ತೆ ಅದು ಬಂದ್ಬಿಟ್ಟು
ನಿಮಗೆ ಸೆಲ್ ಡಿವೈಸ್ ಮಾಡತಂಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದು ಎನ್ಸೈಮ್ಸ್. ಸೊ ಈ ಎನ್ಸೈಮ್ಸ್ಗಳನ್ನು ಸಹ ಇದು ಸ್ಪಾಟ್ ಔಟ್ ಮಾಡಿ ಅದನ್ನು ಸಹ ಕಿಲ್ ಮಾಡ್ತಾ ಹೋಗ್ತದೆ. ಸೊ ಮ್ಯಾಂಕೋಜೆಬ್ಬಿನ ಕೆಲಸ ಏನಂತಂದರೆ ಮಲ್ಟಿ ಸೈಟಲ್ಲಿ ವರ್ಕ್ ಮಾಡ್ತದೆ. ಅಂದರೆ ಒಂದೇ ಒಂದು ಕೋಶನ ಮಾತ್ರ ಅದು ಟಾರ್ಗೆಟ್ ಮಾಡೋದಿಲ್ಲ, ಅಂದರೆ ಒಂದು ಸೆಲ್ನ ಮಾತ್ರ ಟಾರ್ಗೆಟ್ ಮಾಡೋದಿಲ್ಲ. ಅದರಲ್ಲಿ ಸೆಲ್ನಲ್ಲಿ ಇರ್ತಕ್ಕಂಥ ಒಂದೇ ಒಂದು ಅಂಶನ ಅದು ಇಡೀ ಸೆಲ್ಲಲ್ಲಿ ಏನೇನಿದೆ ಪ್ರತಿಯೊಂದರ ಮೇಲೂ ರಿಪೀಟೆಡ್ಲಿ ಅದು ವರ್ಕ್ ಮಾಡ್ತಾನೆ ಇರ್ತದೆ. ಸೊ ಹಾಗಾಗಿ ನಿಮಗೆ ಲೋ ರಿಸ್ಕ್ ಅಂತ ಕರಿತೀವಿ ಇದನ್ನು. ನೀವು ಇವಾಗ ಸಿಂಗಲ್ ಸೈಟ್ ಅಂತ ಅಂದರೆ ಇದೇ ಒಂದು ಫಂಗಸ್ನಲ್ಲಿ ನೀವು ಒಂದನ್ನು ಮಾತ್ರ ಟಾರ್ಗೆಟ್ ಮಾಡಿ ಸಾಯಿಸ್ಬೇಕು ಅಂದರೆ ತಪ್ಪಿಸ್ಕೊಂಡ್ರೆ ಬೇರೆ ಆಪ್ಷನ್ ಇಲ್ಲ, ಅದು ವೇಸ್ಟ್ ಆಗುತ್ತೆ ಔಷಧಿ. ಸೊ ಆದರೆ ಮಲ್ಟಿಪಲ್ ಸೈಟ್ ಅಂದರೆ ಅದು ಯಾವ ರೀತಿನಾದ್ರೂ ಕೊಲೆ ಮಾಡ್ತಾ ಹೋಗ್ತದೆ. ಅಂದರೆ ಅದರ ಊಟ ಹೋಗದೇ ಇರೋ ರೀತಿ, ಊಟ ಎನರ್ಜಿ ಆಗದೇ ಇರೋ ರೀತಿ, ಎನರ್ಜಿ ಗ್ರೋ ಆಗದೇ ರೀತಿ, ಗ್ರೋ ಆಗಿರ್ತಕ್ಕಂಥದ್ದು ಮತ್ತೆ ಸೆಲ್ ಡಿವೈಡ್ ಆಗದೇ ಇರೋ ರೀತಿ. ಸೊ ಈ ಸೆಲ್ ಡಿವೈಡ್ ಆಗದೇ ಇರೋ ರೀತಿನ ನಮಗೆ ಆಲ್ರೆಡಿ ಕಾರ್ಬನ್ಡಿಸಮ್ ಮಾಡ್ತದೆ. ಸೊ ಈ ಕಾರ್ಬನ್ಡಿಸಮ್ ಮತ್ತು ಮ್ಯಾಂಕೋಜೆಬ್ನ ನಾವು ಯಾಕೆ ಕಾಂಬಿನೇಷನಲ್ಲಿ ಪ್ರತಿ ಸಲ ಕೊಡ್ತಾರೆ ಅಂತಂದರೆ ಕಾರ್ಬನ್ಡಿಸಮ್ ಅಂದ್ಬಿಟ್ಟು ನಿಮಗೆ ಸಿಸ್ಟಮ್ಯಾಟಿಕ್ ಆಗಿರೋದ್ರಿಂದ ಇದು ಕೇವಲ ಒಂದೇ ಒಂದು ಸೈಟ್ನಲ್ಲಿ ನಿಮಗೆ ಕಿಲ್ ಮಾಡೋದು. ಮ್ಯಾಂಕೋಜೆಬ್ ಬಂದ್ಬಿಟ್ಟು ಮಲ್ಟಿ ಸೈಟು, ಇದು ಸಿಸ್ಟಮ್ಯಾಟಿಕಲ್ಲಿ ವರ್ಕ್ ಮಾಡುತ್ತೆ, ಇದು ನಿಮಗೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಪ್ರತಿ ಸಲ ಈ ಒಂದು ಕಾಂಬಿನೇಷನಲ್ಲಿ ಕೊಡೋದ್ರಿಂದ ನಿಮಗೆ ಇದು ಲೋ ರಿಸ್ಕ್, ಇದು ಹೈ ರಿಸ್ಕ್. ಹೈ ರಿಸ್ಕ್ ಅಂದರೆ ಈ ಸಲ ನಾವು ಈ ಒಂದು ಔಷಧಿನ ಹೊಡೆದ್ರೆ ಮತ್ತೆ ಪುನಃ ಇದು ಬಳಸೋದಕ್ಕಾಗೋದಿಲ್ಲ. ಬಟ್ ಕಾರ್ಬನ್ಡಿಸಮ್ ಅಂದ್ಬಿಟ್ಟು ನಮಗೆ ಮತ್ತೊಂದು ಸಲ ಬಳಸೋ ಆಪ್ಷನ್ ಇರುತ್ತೆ, ಬಟ್ ಬಳಸಬಾರ್ದು. ಅದರ ಬದಲು ಬೇರೆ ಒಂದು ಆಪ್ಷನ್ ಇರುತ್ತೆ, ನಮಗೆ ಬೇರೆ ಗ್ರೂಪಲ್ಲಿ ಮಲ್ಟಿ ಸೈಟ್ ಫಂಗಿಸೈಡ್ಗಳು ಸಿಗ್ತವೆ. ಎಕ್ಸಾಂಪಲ್ ನಿಮಗೆ ಆ್ಯಕ್ಚುಲಿ ಕೋನಿಕಾ ಅಂತ ಇದೆ, ಒಂದು ಧನುಕಾ ಕಂಪ್ನಿಲಿ ಕೋನಿಕಾ ಅಂತ ಇದೆ. ಅದ್ರದ್ದು ನೋಡಿ ಕಝಿಗಮಿಸಿನ್ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಇದೆ. ಕಝಿಗಮಿಸಿನಲ್ಲಿ ನಿಮಗೆ 5% FRAC ಗ್ರೂಪ್ 24ಅಲ್ಲಿ ಬರುತ್ತೆ. ಕಾಪರ್ ಆಕ್ಸಿಕ್ಲೋರೈಡ್ 45% ವೆಟೇಬಲ್ ಪೌಡ್ರ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು M01 FRAC ಗ್ರೂಪು. ಕಾಪರ್ ಆಕ್ಸಿಕ್ಲೋರೈಡ್ ಕೂಡ ನಿಮಗೆ ಮಲ್ಟಿಪಲ್ ಸೈಟಲ್ಲಿ ವರ್ಕ್ ಮಾಡುತ್ತೆ. ಸೊ ನಿಮಗೆ ಕೆಂಪು ಕೋಳೆ ಆಗಿರ್ಬೋದು ಅಥವಾ ಬಾಡ್ಗೊಳೆ ಆಗಿರ್ಬೋದು, ಇವೆರಡನ್ನೂ ಕೂಡ ಹತೋಟಿ ಮಾಡಬೇಕು ಅಂದರೆ ಧನುಕದ್ದು ಕೋನಿಕಾ ಅಂತ ಏನಿದೆ, ಈ ಒಂದು ಪ್ರಾಡಕ್ಟ್ನಲ್ಲಿ ನಿಮಗೆ ಕಝುಗಮಿಸಿನ್ ಬಂದ್ಬಿಟ್ಟು ಬಾಡ್ಗೊಳೆಗೆ ಅಂದರೆ ದುಂಡಾಣುಗಳೇನಿರ್ತಾವಲ್ಲ ಅದನ್ನು ಸ್ಟಾಪ್ ಮಾಡೋದಕ್ಕೆ. ಕಾಪರ್ ಆಕ್ಸಿಕ್ಲೋರೈಡ್ ಬಂದ್ಬಿಟ್ಟು 40% ಏನಿದೆ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಏನು ಈ ಮ್ಯಾಂಕೋಜೆಬ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಮಾಡ್ತೈತಲ್ಲ, ಸೊ ಅದೇ ಥರನೇ ಕೂಡ ನಿಮಗೆ ಕಾಪರ್ ಆಕ್ಸಿಕ್ಲೋರೈಡ್ ಕೂಡ ಕೆಲಸ ಮಾಡ್ತಕ್ಕಂಥದ್ದು. ಸೊ ಇವು ಲೋ ರಿಸ್ಕ್ ಆ್ಯಂಡ್ ಹೈ ಡ್ಯೂರಬಿಲಿಟಿ. ಅಂದರೆ ನಿಮಗೆ ಮಳೆಗಾಲದಲ್ಲಿ ಶೀತ ವಾತಾವರಣದಲ್ಲಿ ಹೊಡೆಯೋದಕ್ಕೆ ತುಂಬ ಬೆಸ್ಟ್ ಅಂತಂದರೆ ಕಾಪರ್ ಆಕ್ಸಿಕ್ಲೋರೈಡ್ 45% ಏನಿದೆ ಇದು, ಮತ್ತು ಕಝಿಗಮಿಸಿನ್ 5% ಇರ್ತಕ್ಕಂಥದ್ದು. ಸೊ ಇದನ್ನು ನೀವು ಬಳಸೋದ್ರಿಂದ ಮಳೆಗಾಲದಲ್ಲಿ ಬೆಳವಣಿಗೆ ಆಗ್ತಕ್ಕಂತಹ ಒಂದು ರೋಗಗಳನ್ನು ಹತೋಟಿಲಿರ್ತವೆ. ಸೊ ಟ್ರಾನ್ಸ್ಲಾಮಿನರ್ ಅಥವಾ ಸಿಸ್ಟಮ್ಯಾಟಿಕ್ ಆ್ಯಕ್ಷನ್ ಬಂದ್ಬಿಟ್ಟು ನಿಮಗೆ ಕಝಿಗಮಿಸಿನಲ್ಲಿ ಬರುತ್ತೆ. ಟ್ರಾನ್ಸ್ಲಾಮಿನರ್ ಅಂತಂದರೆ ನಾನು ಆವಾಗಲೇ ಹೇಳಿದೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ, ಇದ್ರ ಮೇಲೆ ನೀರು ಹಾಕಿದರೆ ಮೇಲ್ಗಡೆ ಅಷ್ಟೇ ಬೀಳುತ್ತೆ. ಟ್ರಾನ್ಸ್ಲಾಮಿನರ್ ಅಂತಂದರೆ ಈ ಕಡೆ ಬಿದ್ದಿರ್ತಕ್ಕಂತಹ ನೀರು ಸಹ ಎಲೆಗಳಿಂದ ಒಳಗಡೆ ಬಸಿದು ಈ ಕಡೆ ಬರ್ತಕ್ಕಂಥದ್ದು. ಅಂದರೆ ಈ ಕಡೆ ಕೊಟ್ಟಿರ್ತಕ್ಕಂಥ ಔಷಧಿ ಎಲೆ ಒಳಗಡೆ ದಾಟ್ಕೊಂಡೋಗಿ ಕೆಳಗಡೆ ತನಕ ಬಂದು ಎಲ್ಲ ಕಡೆನೂ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದನ್ನು ಕಝಿಗಮಿಸಿನ್ 5% ಏನಿದೆ ಇದು ಟ್ರಾನ್ಸ್ಲಾಮಿನರ್ ಆಗಿ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ವರ್ಕ್ ಮಾಡುತ್ತೆ. ಇಡೀ ಗಿಡದಲ್ಲಿ ಎಲ್ಲ ಕಡೆ ಹರಡ್ಕೊಂಡು ಕೆಲಸ ಮಾಡ್ತದೆ. ಸೊ ಕಾಪರ್ ಆಕ್ಸಿಕ್ಲೋರೈಡ್ ನಿಮಗೆ ಕಾಂಟ್ಯಾಕ್ಟ್ ಪ್ರೊಟೆಕ್ಷನ್ನು, ಪ್ರಿವೆಂಟ್ ಡಿಸೀಸು, ಸ್ಪೋರ್ ಫ್ರಮ್ ಜರ್ಮಿನೇಷನ್ ಅಂದರೆ ರೋಗ ಬರದೇ ಇರೋ ರೀತಿ ನೋಡ್ಕೊಳುತ್ತೆ. ಸೊ ಹಾಗೆ ರೋಗನ ತಡೆಗಟ್ಟುತ್ತೆ. ಸೊ ಇದನ್ನು ಮಾಡ್ತಕ್ಕಂಥದ್ದು ನಿಮಗೆ ಕಾಪರ್ ಆಕ್ಸಿಕ್ಲೋರೈಡ್. ಸೊ ಇವಾಗ ನಾನು ನಿಮಗೆ ಹೇಳಿರ್ತಕ್ಕಂಥದ್ರಲ್ಲಿ 4 ಗ್ರೂಪ್ ಹೇಳಿದ್ದೀನಿ. ಮೊದಲನೇದಾಗಿ ಕಾರ್ಬನ್ಡಿಸಮ್ ಬಂದ್ಬಿಟ್ಟು ಗ್ರೂಪ್ 1ಅಲ್ಲಿ ಬರುತ್ತೆ, ಮ್ಯಾಂಕೋಜೆಬ್ಬು ಗ್ರೂಪ್ M03ನಲ್ಲಿ ಬರುತ್ತೆ, ಕಾಪರ್ ಆಕ್ಸಿಕ್ಲೋರೈಡ್ ನಿಮಗೆ M01, ಕಝಿಗಮಿಸಿನ್ ಬ್ಯಾಕ್ಟೀರಿಯಾ ಸೈಡ್ ಬಂದ್ಬಿಟ್ಟು ಗ್ರೂಪ್ 24ಅಲ್ಲಿದೆ. ಸೊ ಇದೇ ಥರ ನಿಮಗೆ ಟ್ರಯೋಝೋಲ್ಸ್ ಗ್ರೂಪು ಮತ್ತು ಸ್ಟ್ರಾಬಿನಲ್ ಗ್ರೂಪ್ಸು, SADHI ಗ್ರೂಪ್ಸು. ಸೊ ಸ್ಟ್ರಾಬಿನಲ್ ಗ್ರೂಪ್ಸ್ ಬಂದ್ಬಿಟ್ಟು ನಿಮಗೆ ಗ್ರೂಪ್ 11ಅಲ್ಲಿ ಬರೋದು, ಟ್ರಯೋಝೋಲ್ ಗ್ರೂಪ್ ಬಂದ್ಬಿಟ್ಟು ಗ್ರೂಪ್ 3ನಲ್ಲಿ ಬರೋದು, SADHI ಗ್ರೂಪ್ ಬಂದ್ಬಿಟ್ಟು ಗ್ರೂಪ್ 7ಅಲ್ಲಿ ಬರೋದು. ಸೊ ಈ ಗ್ರೂಪ್ಗಳನ್ನು ನೆನ್ಪಿಟ್ಕೊಳ್ಳಿ. ಈ ಸಲ ನೀವು ಒಂದು ಪ್ರಾಡಕ್ಟ್ನ ನೀವು ಸ್ಪ್ರೇ ಮಾಡಿದರೆ ನೆಕ್ಸ್ಟ್ ಅದನ್ನು ತಪ್ಪಿಸಿ ಬೇರೆ ಯಾವ ಒಂದು ಪ್ರಾಡಕ್ಟ್ನ ನಾವು ಅದೇ ಒಂದು ರೋಗಕ್ಕೆ ನಾವು ಸ್ಪ್ರೇ ಮಾಡಬೇಕು ಅಂತ ತಿಳ್ಕೊತ ಹೋಗಬೇಕು. ಸೊ ಆ ಒಂದು ಕಾರಣಕ್ಕಾಗಿಯೇ ನಾನು ನಿಮಗೆ ಪ್ರತಿ ಸಲ ಗ್ರೂಪ್ಗಳ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತಿರೋದು. ಸೊ ಈ ಒಂದು ಪ್ರಾಡಕ್ಟಲ್ಲಿ ನೀವೇನು ನೋಡ್ತಿದ್ದೀರಾ, ಕಾರ್ಬನ್ಡಿಸಮ್ಮು ಮತ್ತು ಮ್ಯಾಂಕೋಜೆಬ್ಬು. ಸೊ ಈ ಒಂದು ಗ್ರೂಪನ್ನ ನೀವು ತಿಳ್ಕೊಳ್ಳಿ. ಇದ್ರ ಮೇಲೆ ಬರೆದಿದ್ದೀನಿ ಇವಾಗ ನಾನು ಗ್ರೂಪ್ 1, ಗ್ರೂಪ್ M3 ಅಂತ ಅಂದು ಮ್ಯಾಂಕೋಜೆಬ್ಬು ಮತ್ತು ಕಾರ್ಬನ್ಡಿಸಮ್. ಮ್ಯಾಂಕೋಜೆಬ್ ನಿಮಗೆ ಗ್ರೂಪ್ M3, ಕಾರ್ಬನ್ಡಿಸಮ್ ಬಂದ್ಬಿಟ್ಟು ಗ್ರೂಪ್ M1. ಸೊ ಇದೇ ಥರ ನಿಮಗೆ ಕನಿಕಾದೊಂದು ತೋರಿಸ್ತೀನಿ ಇವಾಗ. ಸೊ ನಿಮಗೆ ಏನು ಧನುಕಾ ಕಂಪ್ನಿಲಿ ಕೋನಿಕಾ ಅಂತ ಇದರಿಂದ ಇದು ಫಂಗಿಸೈಡ್ ಮತ್ತು ಬ್ಯಾಕ್ಟೀರಿಯಾಸೈಡ್. ಫಂಗಿಸೈಡ್ ಅಂತ ಅಂದರೆ ನಿಮಗೆ ಆಗಲೇ ಹೇಳಿದ್ದೀನಿ, ಫಂಗಸ್ಗಳು ಬಂದ್ಬಿಟ್ಟು ನಿಮಗೆ ಎಲೆಗಳ ಮೇಲ್ಗಡೆ ಬೆಳೀತಕ್ಕಂತಹ ಒಂದು ರೋಗಾಣುಗಳು.
ಬ್ಯಾಕ್ಟೀರಿಯಾ ಅಂದ್ಬಿಟ್ರೆ ದುಂಡಾಣುಗಳು ಅಂತ ಕರಿತೀವಿ, ಅಂದರೆ ಅದನ್ನು ತಿಂತಾ ಬರ್ತಕ್ಕಂಥದ್ದು. ಸೊ ಇವಾಗ ಮನೆಯನ್ನು ಕಟ್ಟೋದು ಬಂದ್ಬಿಟ್ಟು ಫಂಗಸ್ಗಳು, ಇರ್ತಕ್ಕಂಥದ್ದನ್ನೇ ತಿನ್ನೋದು ಬ್ಯಾಕ್ಟೀರಿಯಾಗಳು. ಸೊ ಇದೇ ಡಿಫ್ರೆನ್ಸು. ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತೀನಿ. ತುಂಬ ಡೆಪ್ತಾಗಿ ಹೋದರೆ ತುಂಬ ಡಿಲೇ ಆಗುತ್ತೆ. ಸೊ ಹಾಗಾಗಿ ಕಜಿಗಾ ಮಿಸಿನ್ ನಿಮ್ಗೆ ಆಗಲೇ ಹೇಳ್ದಂಗೆ ಟ್ರಾನ್ಸ್ಲಾಮಿನರು, ಇದು ಬಂದ್ಬಿಟ್ಟು ನಿಮಗೆ ಬ್ಯಾಕ್ಟೀರಿಯಾಗಳ ಮೇಲೆ ವರ್ಕ್ ಮಾಡ್ತದೆ. ಬ್ಯಾಕ್ಟೀರಿಯಾಸ್ಗಳನ್ನು ಡೆವಲಪ್ ಆಗದಿರೋ ರೀತಿ ಇದನ್ನು ನೋಡಿಕೊಂಡು ತಡೆಗಟ್ಟತಕ್ಕಂಥದ್ದು, ಅಂದರೆ ಬಾಡುಗೊಳೆ ಬರದೇ ಇರೋ ರೀತಿ ಕಾರಣಕ್ಕೋಸ್ಕರ ಕಜಿಗಾ ಮಿಸಿನು 5%. ನೀವು ಕಜಿಗಾ ಮಿಸಿನ್ನ 3%ಅಲ್ಲೆಲ್ಲ ಯೂಸ್ ಮಾಡಿರ್ತಾರೆ, ಅದು 5% ಇದೆ, 2% ಜಾಸ್ತಿ ಇದೆ ಇದರಲ್ಲಿ. ಕಾಪರ್ ಆಕ್ಸಿಕ್ಲೋರೈಡ್ 45% ವೆಟಬಲ್ ಪೌಡರ್ ಇದೆ. ಇದು ಬಂದ್ಬಿಟ್ಟು ಮಲ್ಟಿಸೈಡ್ ಪ್ರೊಟೆಕ್ಷನ್, ಅಂದರೆ ಅವಾಗಲೇ ನಿಮಗೇನು ನಾನು ಹೇಳಿದ್ನಲ್ಲ ಮ್ಯಾಂಕೋಸೆಬ್ ಯಾವ ಥರ ವರ್ಕ್ ಮಾಡ್ತದೆ, ಸೇಮ್ ಅದೇ ಥರ ಆಲ್ಮೋಸ್ಟ್ ನಿಮಗೆ ರೆಸ್ಪಿರೇಷನ್ನು ಮತ್ತು ಮೆಟಬಾಲಿಸಮ್ಮು ಹಾಗೆ ಎನ್ಸೈಮ್ಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸನ ಕಾಪರ್ ಆಕ್ಸಿಕ್ಲೋರೈಡ್ ಮಾಡುತ್ತೆ. ಸೊ ಇದರಿಂದ ನಿಮಗೆ ಮಳೆಗಾಲದಲ್ಲಿ ಇದನ್ನು ನೀವು ಬರೋದಕ್ಕಿಂತ ಮುಂಚೆ ಬಳಸಲು ತುಂಬ ಒಳ್ಳೆಯದು. ಬಟ್ ಎಷ್ಟು ಗ್ರಾಮ್ ಯೂಸ್ ಮಾಡಬೇಕು ಇದನ್ನೆಲ್ಲ ನೀವು ಆನ್ಲೈನಲ್ಲಿ ತಿಳ್ಕೊಬೋದು, ಇಲ್ಲಾಂದರೆ ಅಂಗಡಿಲಿ ಕೇಳಿದ್ರೆ ಹೇಳ್ತಾರೆ ಪರ್ ಬ್ಯಾರ್ಲಿಗೆ ಎಷ್ಟು ಹಾಕಬೇಕಂತ. ಸೊ ಈ ಒಂದು ಪ್ರಾಡಕ್ಟ್ಗಳನ್ನು ನೀವು ಯಾವ ಹಂತದಲ್ಲಿ ಯೂಸ್ ಮಾಡಬೇಕು ಅಂದರೆ ಬರೋದಕ್ಕಿಂತ ಮುಂಚೆ ಬಳಸೋದೇ ತುಂಬ ಉತ್ತಮ. ಬಂದಮೇಲೆ ನಿಮಗೆ ತುಂಬ ಕಷ್ಟ ಆಗ್ತದೆ. ಸೊ ಬ್ಯಾಕ್ಟೀರಿಯಾ ಸೈಡು ಮತ್ತು ಫಂಗಿ ಸೈಡ್ ಎರಡೂ ಕೂಡ ಇದರಲ್ಲಿದೆ. ಫಂಗಸ್ ಅಂದರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಅಂದರೆ ದುಂಡಾಣು. ಸೊ ಎರಡಕ್ಕೂ ಕೂಡ ಈ ಒಂದು ಕಾಂಬಿನೇಷನಲ್ಲಿ ನಿಮಗೆ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ಕಜಿಗಾ ಮಿಸಿನ್ 5%ಅಲ್ಲಿದೆ. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ, ನನಗೆ ಆದಷ್ಟು ತಿಳಿದು ನಿಮಗೆ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.